ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಈ ಭಕ್ತಾದಿಗಳು ಬಂದು ಹಲವಾರು ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅವರವರ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಕೊಡ್ತಾ ಇದ್ದರು, ಸಮಾಧಾನವನ್ನು ಕೊಡ್ತಾ ಇದ್ದರು ಅಂತ ಹೇಳ್ತಾ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ. ಕಳೆದ ಸಂಚಿಕೆಗಳಲ್ಲಿ ನೀವು ನೋಡಬಹುದು, ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಬಿಡುವಿದ್ದಾಗೆಲ್ಲ ಆ ವಿಡಿಯೋಗಳನ್ನು ನೋಡಿ ಜ್ಞಾನವಂತರಾಗಿ ಇತರರಿಗೂ ಹಂಚಿ, ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಬಂದು ನಮಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿಯೇ ಬರ್ತಾ ಇಲ್ಲ, ಮತ್ತು ಎಷ್ಟೊಂದು ಜನ ಪ್ರಾಪಂಚಿಕರಾಗಿಯೇ ಇರ್ತಾರೆ. ಈ ಪ್ರಪಂಚದ ಸೌಂದರ್ಯ ಮತ್ತು ಇದರ ಒಂದು ಆಡಂಬರ ಇವುಗಳನ್ನು ನೋಡಿಕೊಂಡೇ ಇದ್ದು ಬಿಡ್ತಾರೆ. ಸೊ ಭಗವಂತನ ಕಡೆಗೆ ಯಾವಾಗ ಮನಸ್ಸು ಬರುತ್ತದೆ ಎಂಬುದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಪರಮಹಂಸರು ಏನು ಹೇಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ನೋಡಿ, ಈ ಜಗತ್ತು ಭಗವಂತನ ಐಶ್ವರ್ಯವಾಗಿದೆ, ಅಂದರೆ ಭಗವಂತನ ಸೃಷ್ಟಿಯಾಗಿದೆ. ಸೊ ಭಗವಂತನ ಸೃಷ್ಟಿ ಅಂದ ಮೇಲೆ ಅದು ಚೆನ್ನಾಗಿ ಇರಲೇಬೇಕು. ಯಾಕಂದರೆ ಪರಿಪೂರ್ಣವಾದಂತಹ ಪರಮಾತ್ಮನ ಸೃಷ್ಟಿಯು ಚೆನ್ನಾಗಿಯೇ ಇರುತ್ತದೆ. ನೋಡಿ, ಈ ಒಂದು ಸೃಷ್ಟಿಯನ್ನು ನಾವು ನೋಡಿದಾಗ, ಈ ಪ್ರಕೃತಿಯನ್ನು ನೋಡಿದಾಗ ನಮಗೆ ಮೈ ಪುಳಕವಾಗುತ್ತದೆ. ಬೆಟ್ಟದ ರಾಶಿಗಳು, ಹಸಿರಿನ ರಾಶಿಗಳು, ಸಮುದ್ರ, ಬಹುರ್ಧರೆವ ಸಮುದ್ರ, ಮತ್ತು ಹಕ್ಕಿಗಳು, ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿ ಕೀಟ ಜಂತುಗಳು, ಈ ರೀತಿಯಾಗಿ ಮತ್ತು ಸೂರ್ಯನ ಉದಯ, ಚಂದ್ರನ ಒಂದು ದರ್ಶನ, ಹೀಗೆ ಹಲವಾರು ನಾವು ನೋಡಿಕೊಂಡಾಗ ಈ ಒಂದು ಪ್ರಕೃತಿಯ ಸೊಬಗನ್ನು ನೋಡಿದರೆ ಗೊತ್ತಾಗುತ್ತೆ ಈ ಪರಮಾತ್ಮನ ಸೃಷ್ಟಿಯು ಹೇಗಿದೆ ಅಂತ ಹೇಳಿ. ನೋಡಿ, ಮನುಷ್ಯನ ಸೃಷ್ಟಿಗಳು, ಅದರಲ್ಲಿಯೂ ಕೂಡ ಹೆಣ್ಣು, ಅವರು ತರತರದ ರೀತಿಯಲ್ಲಿ ಇರ್ತಕ್ಕಂಥದ್ದು, ಈಗೆಲ್ಲ ಸೌಂದರ್ಯ ಸ್ಪರ್ಧೆಗಳೇ ಇರ್ತಕ್ಕಂಥದ್ದು. ರೂಪದರ್ಶಿಯರು, ಅವರನ್ನು ನೋಡಿ ಮರುಳಾಗ್ತಕ್ಕಂಥವರು ಎಂತಹವರು ಇದ್ದಾರೆ. ಸೊ ಹಾಗೆ ಪ್ರತಿಯೊಂದು ಕೂಡ ಭಗವಂತನ ಸೃಷ್ಟಿಯಾಗಿದೆ. ಹೆಣ್ಣಿಗೆ ಗಂಡಾಗಿ ಕಾಡಿತು ಮಾಯೆ, ಗಂಡಿಗೆ ಹೆಣ್ಣಾಗಿ ಕಾಡಿತು ಮಾಯೆ. ಹ್ಯಾಂಡ್ಸಮ್ ಇರ್ತಕ್ಕಂಥ ಮಾಡೆಲ್ಸ್ಗಳನ್ನು ನೀವು ನೋಡಬಹುದು. ಆ ಹುಡುಗರನ್ನು ನೋಡಿದಾಗ ಹುಡುಗಿಯರಿಗೆ ಮೋಹ, ಹುಡುಗಿಯರನ್ನು ನೋಡಿದಾಗ ಹುಡುಗರಿಗೆ ಮೋಹ. ಈ ರೀತಿಯಾಗಿ ಮೋಹಗಳು, ಭರಾಟೆಗಳು ಹಾಗೂ ತರತರಹದ ಊಟಗಳು, ಖಾದ್ಯಗಳು, ಅದರ ರುಚಿಗಳು ಮತ್ತು ಅದಕ್ಕೆ ಬೇಕಾದಂತಹ ಸೃಷ್ಟಿಗಳನ್ನು, ಪದಾರ್ಥಗಳನ್ನು ಕೊಟ್ಟಂತಹವನು ಪರಮಾತ್ಮನಾಗಿದ್ದಾನೆ. ಇನ್ನು ರಜೆ ಬಂತು ಅಂತ ಹೇಳಿದರೆ ನಾವು ನೋಡ್ಬೋದು, ಟ್ರಕ್ಕಿಂಗ್ಗಳಿಗೆ ಹೋಗ್ತಕ್ಕಂಥದ್ದು, ಚಾರಣ ಹೋಗ್ತಕ್ಕಂಥದ್ದು, ಹಿಮಾಲಯಕ್ಕೆ ಹೋಗ್ತಕ್ಕಂಥದ್ದು, ದುರ್ಗಮ ಬೆಟ್ಟಗಳಿಗೆ ಹೋಗ್ತಕ್ಕಂಥದ್ದು, ಕಾಡಿಗೆ ಹೋಗ್ತಕ್ಕಂಥದ್ದು, ಅಲ್ಲಿನ ಪ್ರಾಣಿಗಳ, ಪಕ್ಷಿಗಳ ಒಂದು ಸೌಂದರ್ಯವನ್ನು ನೋಡಿ ಅದನ್ನು ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥದ್ದು, ಟ್ರಿಪ್ಗಳಿಗೆ ಹೋಗ್ತಕ್ಕಂಥದ್ದು, ಹಿಮದ ಒಂದು ಆ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಅಂತ ಹೋಗ್ತಕ್ಕಂಥದ್ದು, ಮಾನಸ ಸರೋವರಕ್ಕೆ ಹೋಗ್ತಕ್ಕಂಥದ್ದು, ಹೀಗೆ ಹಲವಾರು ಪ್ರಕೃತಿಗಳನ್ನು ನೋಡ್ತಕ್ಕಂಥ ಒಂದು ಸೌಂದರ್ಯದ ಸೊಬಗನ್ನು ನೋಡ್ತಾನೆ ಈ ಒಂದು ಪ್ರಾಪಂಚಿಕರು ಇದೇ ನಮ್ಮ ಸಾರ್ಥಕ್ಯ. ಮತ್ತು ನಾನು ರಜೆ ಬಂದಾಗೆಲ್ಲ ನಾನು ಎಷ್ಟು ಜಾಗಗಳಿಗೆ ಹೋಗಿದ್ದೇನೆ, ಎಷ್ಟು ಸ್ಥಳಗಳಿಗೆ ಹೋಗಿದ್ದೇನೆ, ಎಷ್ಟು ಪ್ರಪಂಚವನ್ನು ನೋಡಿದ್ದೇನೆ, ಎಷ್ಟು ದೇಶಗಳನ್ನು ಸುತ್ತಿದ್ದೇನೆ, ಎಷ್ಟು ಊರುಗಳನ್ನು ನೋಡಿದ್ದೇನೆ, ಎಷ್ಟು ರಾಜ್ಯಗಳನ್ನು ನೋಡಿದ್ದೇನೆ, ಎಷ್ಟು ಅರಮನೆಗಳನ್ನು ನೋಡಿದ್ದೇನೆ. ಹೀಗೆ ಇದೇ ಒಂದು ಪ್ರಪಂಚ. ಮತ್ತು ಇದರ ಜೊತೆಗೆ ವಾಹನಗಳು,
ಈ ಕಾರ್ ತಗೊಳ್ತೀಯಾ, ಆ ಕಾರು ತಗೊಳ್ತೀಯಾ, ಇನ್ನೊಂದು ಕಾರು ಅಪ್ಗ್ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಕಾರುಗಳ ಸೌಂದರ್ಯ, ಗಾಡಿಗಳ ಸೌಂದರ್ಯ ಮೋಹಕ. ಮತ್ತು ಕ್ಲಬ್ಬು, ಪಬ್ಬು, ನೈಟ್ ಕ್ಲಬ್ಬು, ಡ್ಯಾನ್ಸ್ ಬಾರು ಬರೀ ಇದೆ. ಈ ಎಲ್ಲವುಗಳು ಕೂಡ ಇನ್ನು ಎಲ್ಲಿ ಸಿಗುತ್ತೆ? ಈ ಒಂದು ಸೃಷ್ಟಿಯ ಒಳಗೆ ಇದೆ. ಈ ಸೃಷ್ಟಿಯನ್ನು ಮಾಡಿದಂಥವರು ಯಾರು? ಪರಮಾತ್ಮನಾಗಿದ್ದಾನೆ, ಭಗವಂತನಾಗಿದ್ದಾನೆ. ಈ ಪರಮಾತ್ಮನ ಸೃಷ್ಟಿಯ ಒಂದು ಸೊಬಗನ್ನು ನೋಡ್ತಾ ಜನರು ಇದೇ ಸಾರ್ಥಕ್ಯ, ಇದೇ ನಮ್ಮ ಜೀವನದ ಮೂಲಭೂತ ಗುರಿ, ಇವುಗಳನ್ನು ಪಡ್ಕೊಳ್ತಕ್ಕಂಥದ್ದೇ ನಮಗೆ ಸಾಧನೆ. ಒಂದು ಕಾರು, ಒಂದು ಲೋ ಲೆವೆಲ್ ಸೆಗ್ಮೆಂಟ್ ಕಾರ್ ತಗೊಳ್ಳೋದು, ಮಿಡಲ್ ಸೆಗ್ಮೆಂಟು ಅಥವಾ ಹೈಯರ್ ಸೆಗ್ಮೆಂಟು, ಲಕ್ಸುರಿ ಸೆಗ್ಮೆಂಟು, ಈ ಥರ ಕಾರುಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಬಂಗಲೆಗಳನ್ನು ಕಟ್ತಕ್ಕಂಥದ್ದು, ದೇಶಗಳನ್ನು ಸುತ್ತಕ್ಕಂಥದ್ದು, ಮತ್ತು ಬೆಲೆ ಬಾಳುವ ವಸ್ತ್ರಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಮತ್ತು ಬೆಲೆ ಬಾಳುವಂತಹ ಒಡವೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಇದೇ ಸಾರ್ಥಕ್ಯ. ಇದನ್ನು ಮಾಡಿಬಿಟ್ರೆ ಮನುಷ್ಯ ಏನೋ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಿದಂತೆ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಜಗತ್ತಿನ ಒಳಗಡೆ ಸಿಗುವಂತಹ ವಸ್ತುಗಳು, ವಿಚಾರಗಳು, ವಿಷಯಗಳಲ್ಲಿಯೇ ತಲ್ಲೀನನಾಗಿ ಬಿಟ್ಟಿದ್ದಾನೆ. ಇದು ನಮ್ಮ ಜೀವನದ ಒಂದು ಅತಿ ಹೆಚ್ಚಿನ ಸಾಧನೆ ಅಂತ ಭಾವಿಸಿಬಿಟ್ಟಿದ್ದಾನೆ. ಆದರೆ ಈ ಸುಂದರವಾದಂತಹ ಇದನ್ನೆಲ್ಲ ಕೊಟ್ಟಂತಹ, ಜಗತ್ತನ್ನು ಸೃಷ್ಟಿಸಿದಂತಹ ಪರಮಾತ್ಮನು ಇನ್ನೆಷ್ಟು ಸುಂದರನಾಗಿರಬಲ್ಲ. ಆತನ ಪರಿಚಯವನ್ನು ನಾವು ಮಾಡಿಕೊಳ್ಳುವುದು ಬೇಡವಾ? ಆತನನ್ನು ಪರಿಚಯ ಮಾಡಿಕೊಂಡು ಆತನೊಳಗೆ ನಾವು ಎದ್ದಿದ್ದೇ ಆದಲ್ಲಿ ಇದಕ್ಕೂ ಮೀರಿದಂತಹ ಲೋಕಗಳನ್ನು ಪರಮಾತ್ಮನು ಸೃಷ್ಟಿಸಿದ್ದಾನೆ. ನಾವೇನು ಜಗತ್ತಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥದ್ದನ್ನೇ ಅತಿ ಸೌಂದರ್ಯ ಅಂತೇಳಿ ನೋಡ್ತಾ ಇದ್ದೇವೆ. ಆದರೆ ಈ ಒಂದು ಪರಮಾತ್ಮನ ಒಂದು ಕಡೆ ಭಾಗವತದಲ್ಲಿ ಬರುತ್ತೆ, ಪರಮಾತ್ಮನ ಒಂದೊಂದು ರೋಮಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡ ತೇಲುತ್ತಾ ಇದೆ ಅಂತ ಹೇಳಿ ಬರುತ್ತೆ. ಒಂದೊಂದು ಬ್ರಹ್ಮಾಂಡಗಳು ಒಂದೊಂದು ಅವಿಚ್ಛಿನ್ನವಾದಂತಹ, ಚೈತನ್ಯಪೂರಿತವಾದಂತಹ, ಚಿನ್ಮಯವಾದಂತಹ ಲೋಕಗಳು ಇದೆ ಅಂತ ಹೇಳಿ ಭಾಗವತ ವರ್ಣನೆಯನ್ನು ಮಾಡ್ತಾ ಹೋಗುತ್ತೆ. ಅವೆಲ್ಲವನ್ನು ನಾವು ನೋಡುವುದು ಬೇಡವಾ? ತಿಳಿದುಕೊಳ್ಳುವುದು ಬೇಡವಾ? ಪರಮಾತ್ಮನನ್ನೇ ನಾವು ಸಂಧಿಸಿದ್ದೇ ಆದಲ್ಲಿ, ಪರಮಾತ್ಮನನ್ನು ನಾವು ಪರಿಚಯಿಸಿಕೊಂಡಿದ್ದೇ ಆದಲ್ಲಿ, ಪರಮಾತ್ಮನ ಒಂದು ಸಾನ್ನಿಧ್ಯ, ಸಾಮೀಪ್ಯ, ಸಾರೂಪ್ಯ ಅಂತ ಹೇಳಿ ನಾವು ಕರಿತೇವೆ, ಅದನ್ನು ನಾವು ಪಡೆದುಕೊಂಡಿದ್ದೇ ಆದಲ್ಲಿ, ಅಂತಹ ಸ್ಥಾನಗಳಿಗೆ ನಾವು ಹೋಗಿದ್ದೇ ಆದಲ್ಲಿ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ದೇ ಆದಲ್ಲಿ, ಇದಕ್ಕೂ ಮೀರಿದಂತಹ ಅತ್ಯಂತ ಅತುಲಿತ ಅನಿರ್ವಚನೀಯವಾದಂತಹ ಲೋಕಗಳನ್ನು ನೀವು ನೋಡಬಹುದಾಗಿದೆ. ಅಲ್ಲಿ ದುಃಖವೆಂಬುದೇ ಇರುವುದಿಲ್ಲ, ಸದಾ ಬೆಳಕಿರುತ್ತೆ, ಚಿನ್ಮಯವಾಗಿರುತ್ತೆ, ಎಲ್ಲರೂ ಸಂತೋಷಭರಿತವರಾಗಿರ್ತಾರೆ. ಅಲ್ಲಿ ಕಾಯಿಲೆಗಳೇ ಇರುವುದಿಲ್ಲ, ನರಳಾಟ ಇರುವುದಿಲ್ಲ, ಪೊಲ್ಯೂಷನ್ನೇ ಇರುವುದಿಲ್ಲ, ಪರಿಸರ ಮಾಲಿನ್ಯ ಎಂಬುದು ಇರುವುದಿಲ್ಲ, ಅಲ್ಲಿ ಕೊಳಚೆ ಎಂಬುದೇ ಇರುವುದಿಲ್ಲ, ಅಲ್ಲಿ ಹಾರಾಟ, ಚೀರಾಟ, ಹೋರಾಟಗಳೇ ಇರುವುದಿಲ್ಲ. ಸದಾ ಹಸನ್ಮುಖರಾಗಿ ಚಿನ್ಮಯ ರೂಪಗಳಾಗಿ ಅವರು ಸದಾ ಸಂತೋಷದಿಂದ ಆನಂದ ತುಂದಿಲ್ಲಿರಾಗಿ ಇರುವಂತಹ ಲೋಕಗಳು ಇದೆ ನಮ್ಮಲ್ಲಿ. ಸ್ವರ್ಗ ಲೋಕದ ಉದಾಹರಣೆಯನ್ನು ನಾವು ನೋಡಬಹುದಾಗಿದೆ. ಸೊ ಹೀಗೆ ನಾವು ಇಂತಹ ಲೋಕಗಳೆಲ್ಲ ನೋಡುವುದು ಬೇಡವಾ? ಕೇವಲ ಈ ಒಂದು ಮಲಿನವಾದಂತಹ, ಕಲುಷಿತವಾದಂತಹ ಈ ಒಂದು ಜಗತ್ತಿನಲ್ಲಿ ಸಿಗುವಂತಹ ಸುಖದ ರೂಪದಲ್ಲಿ ಇರುವಂತಹ, ಅಂದರೆ ಒಂದು ನಾಣ್ಯದ ಒಂದು ಮುಖ ಸುಖದ ರೂಪ, ಇನ್ನೊಂದು ನಾಣ್ಯ ದುಃಖ. ಏನನ್ನು ನೀವು ಪಡೆದುಕೊಂಡ್ರು ಅದರಿಂದ ಸುಖ, ಅದರಿಂದ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದರೆ ಅದರಿಂದ ದುಃಖ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಒಂದು ವಸ್ತು ಸ್ಥಿತಿಯನ್ನು ನಾವು ನೋಡಬೇಕಾಗುತ್ತದೆ. ಇದೆಲ್ಲವನ್ನು ಮಾಡಬಾರ್ದ? ಖಂಡಿತ ಮಾಡಬೇಕು. ಆದರೆ ಇದಕ್ಕೆ ಅಂಟಿಕೊಳ್ಳಬಾರದು. ಇದೇ ಪರಮೋತ್ಕೃಷ್ಟವಾದಂತಹ ಸಾಧನೆ ಅಂತ ತಿಳಿಯಬಾರದು ಎಂಬುದು ಪರಮಹಂಸರ ಒಂದು ಕಿವಿ ಮಾತಾಗಿದೆ. ನೋಡಿ, ಈ ಒಂದು ಜಗತ್ತಿನಲ್ಲಿ ನಾವು ಸುಖ ಎಂದುಕೊಂಡಿರೋದು ಇನ್ನು ದುಃಖವಾಗಿ ಪರಿಣಮಿಸುತ್ತದೆ ಅಲ್ಲವೇ? ನೋಡಿ, ಈ ಒಂದು ಊಟ ಚೆನ್ನಾಗಿದೆ ಅಂತ ಹೇಳಿ ಸಿಹಿಯಾದ ಪದಾರ್ಥಗಳನ್ನು ಸೇವಿಸಿದ್ದೇ ಆದಲ್ಲಿ ಅದು ಶುಗರ್ ಕಾಯಿಲೆ ಬರ್ತಕ್ಕಂಥದ್ದು, ಥೈರಾಯ್ಡ್ ಬರ್ತಕ್ಕಂಥದ್ದು, ಇನ್ನೂ ಹಲವಾರು ರೋಗಗಳಿಗೆ ನಮ್ಮನ್ನು ತುತ್ತು ಮಾಡಿಬಿಡುತ್ತೆ. ಪರಿಸರ ಮಾಲಿನ್ಯದಲ್ಲಿ ಆದಾಗ ನಾವು ಅಂತಹ ಜಾಗಗಳಲ್ಲಿ ಇದ್ದಾಗ ನಮಗೆ ತೊಂದರೆಗಳು ಆಗಿಬಿಡುತ್ತೆ, ಆರೋಗ್ಯ ಕೆಡುತ್ತೆ. ಭೋಗವ ಜಾಸ್ತಿ ಆದಾಗ ಏನಾಗುತ್ತೆ? ತೊಂದರೆಯಾಗುತ್ತೆ ಅಲ್ವಾ? ಸೊ ಹಾಗೆ ಈ ಒಂದು ಸಂಸಾರ ಎಂಬುದು ವಿಶಾಲಾಕ್ಷಿಯ ಸುಳಿಯ ಹಾಗೆ, ಅಂದರೆ ಆ ಒಂದು
ಸುಳಿ ಸಮುದ್ರದಲ್ಲಿ ಒಮ್ಮೆ ಸುಳಿ ಬರುತ್ತಾರೆ ನೋಡಿ, ಆ ಸುಳಿ ಬಂದಾಗ ಆ ಸುಳಿಯೊಳಗೆ ಸಿಲುಕಿದ್ದಾರೆ, ಅದರಿಂದ ಹೊರ ಬರೋದಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ಗಿರ್ಕಿ ಹೊಡೆದು ಮನುಷ್ಯ ಸತ್ತೋಗ್ತಾನೆ. ಹಾಗೆ ಈ ಒಂದು ಜಗತ್ತಿನ ಸಂಸಾರದ ಆಕರ್ಷಣೆ ಎಂಬುದು ವಿಶಾಲಾಕ್ಷಿಯ ಸುಳಿಯ ಹಾಗೆ. ಇದರ ಒಳಗೆ ಒಮ್ಮೆ ಮನುಷ್ಯನು ಸಿಲುಕಿಕೊಂಡು ಬಿಟ್ಟರೆ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಹೆಚ್ಚು ದುಃಖ, ಅಶಾಂತಿ ಇವೇ ಅತ್ಯಧಿಕವಾಗಿ ಇರುತ್ತದೆ. ಸಿಕ್ಕಿದಾಗ ಸಂತೋಷ, ಅದು ಕಳೆದುಕೊಂಡಾಗ ಅದು ಸಂಯೋಗದಿಂದ ವಿಯೋಗದ ಕಡೆಗೆ ಹೋದಾಗ ದುಃಖವು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಯಾಕೆಂದರೆ ಸಂಯೋಗ ಅಂದರೆ ಏನು? ನಮಗೆ ಸಿಗುವಂಥದ್ದು. ವಿಯೋಗ ಅಂದ್ರೇನು? ನಮ್ಮಿಂದ ಬಿಟ್ಟು ಹೋಗುವಂಥದ್ದು. ಯಾವುದು ಸಂಯೋಗವಾಯಿತೋ ಅದರ ವಿಯೋಗ ಖಡಾಖಂಡಿತ ಎಂಬುದರ ಸತ್ಯವನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ. ಇಂತಹ ಒಂದು ವಿಯೋಗ ಆದಾಗ ದುಃಖ ಆಗುತ್ತದೆ. ಆದ್ದರಿಂದ ಈ ಸಂಯೋಗ ವಿಯೋಗಗಳ ಮೀರಬೇಕು. ಯಾವುದನ್ನೂ ಪಡೆಯುವುದರಿಂದ ಆಗುವಂತಹ ಆನಂದವನ್ನು ನಾವು ಬಿಟ್ಟು, ಯಾವುದನ್ನು ಪಡೆಯದೇ ಇದ್ದರೂ ಕೂಡ ನಾವು ಸದಾ ಅಸನ್ಮುಖಿಗಳಾಗಿ ಸಂತೋಷಭರಿತರಾಗಿ ಇರುವಂತಹ ಒಂದು ಸ್ಥಿತಿಗೆ ಮಟ್ಟಕ್ಕೆ ಹೋಗಬೇಕು. ಅಂತಹ ಲೋಕಗಳನ್ನು ನಾವು ಪ್ರವೇಶಿಸಬೇಕು, ನೋಡಬೇಕು ಅಂತ ಆಗಿದ್ದೇ ಆದಲ್ಲಿ ಆಗ ನಾವು ಪರಮಾತ್ಮನನ್ನು ಪರಿಚಯ ಮಾಡಿಕೊಳ್ಳಲೇಬೇಕು. ನೋಡಿ ಎಷ್ಟು ಸುಂದರವಾಗಿ ಹೇಳಿಬಿಡ್ತಾರೆ ಅಂತ ಹೇಳಿದರೆ, ಈ ಒಂದು ಒಬ್ಬರ ವೈದ್ಯರ ಸಹವಾಸದಲ್ಲಿ ನಾವು ಇದ್ದಿದ್ದೇ ಆದಲ್ಲಿ, ಒಬ್ಬ ಡಾಕ್ಟರ್ ಪರಿಚಯದಲ್ಲಿ ನಾವಿದ್ದಾಗ ಆ ಡಾಕ್ಟರ್ ನಮಗೆ ನಾಡಿ ಜ್ಞಾನವನ್ನು ಹೇಳಿಕೊಟ್ಟು ಬಿಡ್ತಾರೆ. ಅಂದರೆ ನಾಡಿ ಜ್ಞಾನ ಅಂತಂದರೆ ನಿಮ್ಗೆ ಗೊತ್ತು, ಈ ರೀತಿಯಾಗಿ ಕೈ ಹಿಡಿದು ನಾಡಿ ನೋಡಿಬಿಟ್ಟು ಹೇಳಿಬಿಡ್ತಾಯಿದ್ರು ಮೊದಲೆಲ್ಲ ಡಾಕ್ಟ್ರುಗಳು. ಈಗ ಬಿಡಿ ಎಕ್ಸ್ರೇ, ಸ್ಕ್ಯಾನಿಂಗು, ಅದು ಇದು ವಗೈರಾ, ಬ್ಲಡ್ ಟೆಸ್ಟು, ಇದು ಯಾವುದು ಮಾಡದೆ ಯಾವ ಡಾಕ್ಟ್ರಿಗೂ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಎಲ್ಲ ಸ್ಕ್ಯಾನ್ಗಳು ಮಾಡಿಸಾದ ಮೇಲೆ ಕೊನೆಗೆ ಯಾವುದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸೈಡ್ಗಿಟ್ಟು ಮಾತಾಡ್ತಾರೆ. ಸೊ ನಾಡಿ ಜ್ಞಾನ ಏನಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ಡಾಕ್ಟ್ರ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾಗ. ಆಗ ಅವ್ರ ಜೊತೆ ಸುತ್ತಾಡಿಕೊಂಡು ನೀವು ಇದ್ದುಬಿಟ್ರೆ ಸೊ ಅದರಲ್ಲಿ ಕಫ ನಾಡಿ ಯಾವುದು, ಪಿತ್ತ ನಾಡಿ ಯಾವುದು ಎಂಬುದನ್ನು ನೀವು ಚೆನ್ನಾಗಿ ಅರಿತುಕೊಳ್ಳಬಲ್ಲಿರಿ. ಹಾಗೆ ನೀವು ಜ್ಞಾನಿಗಳ ಜೊತೆ ಇದ್ದಿದ್ದೇ ಆದಲ್ಲಿ, ಸದಾ ಸತ್ಸಂಗಗಳಲ್ಲಿ ನೀವು ಮುಳುಗಿದ್ದೇ ಆದಲ್ಲಿ ನಿಮಗೆ ಪರಮಾತ್ಮನನ್ನು ಅವರು ಪರಿಚಯಿಸಿಕೊಡುತ್ತಾರೆ. ಪರಮಾತ್ಮನ ಸ್ವಭಾವ, ಪರಮಾತ್ಮನ ಒಂದು ಸ್ವರೂಪ ಏನು ಎಂಬುದನ್ನು ಪರಿಚಯಿಸಿಕೊಡುತ್ತಾರೆ. ಪರಮಾತ್ಮನ ಅತುಲಿತವಾದಂತಹ ಒಂದು ಸ್ವರೂಪ ಅನಂತ ಸರ್ವಜ್ಞ ಸ್ಥಿತಿಯು ಏನಿದೆ ಎಂಬುದನ್ನು ಪರಿಚಯಿಸಿಕೊಡುತ್ತಾರೆ. ಪರಮಾತ್ಮನ ಭೂಮ ಸ್ವರೂಪ ಹೇಗಿದೆ ಎಂಬುದನ್ನು ಪರಿಚಯಿಸಿಕೊಡುತ್ತಾರೆ. ಸೊ ಅಂತಹವರ ಜೊತೆಯಲ್ಲಿ ನೀವು ಸದಾ ಇದ್ದಿದ್ದೇ ಆದಲ್ಲಿ, ಅಂತಹ ಜ್ಞಾನಿಗಳ ಜೊತೆ, ಭಕ್ತರ ಜೊತೆ ಒಡನಾಟವನ್ನು ನೀವು ಇಟ್ಟುಕೊಂಡಿದ್ದೇ ಆದಲ್ಲಿ, ನೀವು ಅಂತಹವರ ಜೊತೆ ಸದಾ ಇದ್ದಿದ್ದೇ ಆದಲ್ಲಿ ನಿಮಗೆ ಪರಮಾತ್ಮನ ಪರಿಚಯ ಮಾಡಿಕೊಟ್ಬಿಡ್ತಾರೆ. ಆಗ ನಿಮಗೇನಾಗುತ್ತೆ, ಕಫನಾಡಿ ಪಿತ್ತನಾಡಿ ಯಾವುದು ಅಂತ ಗೊತ್ತಾದಂಗೆ ಪರಮಾತ್ಮನೇ ಹೇಳಿಬಿಡ್ತಾನೆ, ನೋಡಿ ಇಲ್ಲಿ ಇಂತಿಂಥದ್ದು ಇದೆ, ಹೀಗೆ ಇದೆ ಅಂತ ಹೇಳಿ ತೋರಿಸಿಕೊಟ್ಟು ಬಿಡುತ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಪರಿಚಯಿಸಿಕೊಳ್ಳಿ ಮೊದಲು. ಈ ಒಂದು ಪರಮಾತ್ಮನನ್ನು ಪರಿಚಯಿಸಿಕೊಳ್ಳೋದು ಅಂದರೆ ಏನು? ನಿನ್ನನ್ನು ನೀನು ಅರಿತುಕೊಳ್ಳುವುದು, ಆಂತರಿಕವಾಗಿ ಹೋಗುವುದು, ಇನ್ನರ್ ಜರ್ನಿಯನ್ನು ಮಾಡುವುದು, ಆಂತರಿಕ ಧ್ಯಾನವನ್ನು ಮಾಡುವುದು, ಅಂತಃ ಪಯಣವನ್ನು ಮಾಡುವುದೇ ಆಗಿದೆ. ಅದನ್ನು ನೀನು ಮಾಡಿದಾಗ ಈ ಒಂದು ಅಂತರ್ಲೋಕದಲ್ಲಿಯೇ ನಿನಗೆ ಮಹತ್ತಾದ ಚಿನ್ಮಯವಾದಂತಹ ಲೋಕಗಳ ದರ್ಶನ ನಿನಗೆ ಆಗುತ್ತೆ. ಅಂತಹ ಲೋಕಗಳ ದರ್ಶನದ ಅನುಭವವನ್ನು ಪಡೆದ ನಿನಗೆ ಈ ಒಂದು ಇಹಲೋಕದ ಆಕರ್ಷಣೆಗಳು ತುಂಬ ಗೌಣ ಅಂತ ಅನಿಸುತ್ತದೆ. ಇಟ್ ಬಿಕಮ್ಸ್ ಟೇಸ್ಟ್ಲೆಸ್, ರುಚಿ ಇಲ್ಲದ್ದು ಎಂಬುವಂತೆ ನಿಮಗೆ ಭಾಸ ಆಗುತ್ತದೆ. ಆದ್ದರಿಂದ ಪರಮಾತ್ಮನನ್ನು ಯಾರು ಸದಾ ಧ್ಯಾನಿಸುತ್ತಾರೋ, ಭಜಿಸುತ್ತಾರೋ, ಭಕ್ತಿಯನ್ನು ಮಾಡುತ್ತಾರೋ, ಹಾಗೂ ಯಾರು ಧ್ಯಾನಾಸಕ್ತರಾಗಿ ಪರಮಾತ್ಮನ ಒಂದು ಆವಿರ್ಭಾವದ ಒಂದು ಶಕ್ತಿಯನ್ನು ತೆಗೆದುಕೊಳ್ಳುತ್ತಾರೋ, ನಮ್ಮಲ್ಲಿಯೇ ನಾವೆಲ್ಲ ಕರಿತೀವಿ ಪ್ರಭಾವಲಯ ಅಂತ ಹೇಳಿ, ಅವರಿಗೆ ಪ್ರಭಾವಲಯವೂ ಇರುತ್ತದೆ. ಆ ಒಂದು ಶಕ್ತಿಯನ್ನು ಅವರು ತೆಗೆದುಕೊಂಡು ನಿಮಗೆ ಆ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಅವರ ಜೊತೆ ಎಷ್ಟರ ಮಟ್ಟಿಗೆ ಇರ್ತೀರಾ ಎಂಬುದರ ಮುಖಾಂತರ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳಿ ಗೀತೆಯಲ್ಲಿ ಹೇಳಲಾಗಿದೆ. ಗುರುವಿನ ಬಳಿ, ಹಿರಿಯರ ಬಳಿ, ಅಧ್ಯಾತ್ಮವನ್ನು ಹೇಳುವವರ ಬಳಿ, ಅವರ ಬಳಿ ನೀವು ಯಾರೇ ಆಗಿರಲಿ,
ಅವರ ಬಳಿ ನೀವು ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಸೇವೆಯನ್ನು ಮಾಡ್ತಾ ಗೌರವಯುತವಾಗಿ ನೀವು ಅವರಿಗೆ ಮುಗ್ಧವಾಗಿ ಪ್ರಶ್ನೆಯನ್ನು ಕೇಳಿದ್ದೆ ಆದಲ್ಲಿ ಅವರು ಆ ಒಂದು ಉತ್ತರಗಳನ್ನು ಕೊಡ್ತಾ ರಹಸ್ಯಗಳನ್ನು ನಿಮಗೆ ಬಿಟ್ಟಿಕೊಡ್ತಾರೆ. ನೀವು ಆ ಒಂದು ರಹಸ್ಯಗಳನ್ನು ಅರಿತ ಮಾತ್ರದಿಂದಲೇ ನೀವು ಎಷ್ಟೋ ದುಃಖದಿಂದ ನೀವು ವಿಮುಖರಾಗ್ತೀರಾ, ನೀವು ಸಂತೋಷದ ಕಡೆಗೆ ಹೋಗ್ತೀರಾ, ಆ ಸ್ವರ್ಗದ ಕಡೆಗೆ ಹೋಗ್ತೀರಾ ಎಂಬುವಂತಹ ಒಂದು ವಿಚಾರವನ್ನು ಈ ರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ತುಂಬ ಅತ್ಯದ್ಭುತವಾಗಿ ನೋಡಿ, ಒಂದು ಉಪಮೆಯನ್ನು ಕೂಡ ಕೊಡ್ತಾರೆ. ಏನಪ್ಪ ಅದು ಅಂತ ಹೇಳಿದ್ರೆ, ಇದು ದೃಷ್ಟಾಂತದ ಒಂದು ಔಚಿತ್ಯ ಏನು, ಅದರಲ್ಲಿರ್ತಕ್ಕಂಥ ಸಾರ ಏನು ಅನ್ನೋದನ್ನು ನೀವು ತಿಳಿದುಕೊಳ್ಳಬೇಕು ಅಷ್ಟೇ. ಏನದು ಅಂತ ಹೇಳಿದ್ರೆ, ಒಮ್ಮೆ ಪಾರ್ವತಿ ಮತ್ತು ಲಕ್ಷ್ಮಿಯರ ನಡುವೆ ಸಂವಾದ ನಡೆಯುತ್ತೆ. ಆ ಒಂದು ಮಾತಿನ ಸಂದರ್ಭದಲ್ಲಿ ಆ ಲಕ್ಷ್ಮಿ ಹೇಳ್ತಾಳೆ, ನೋಡು ನನ್ನ ಗಂಡನಿಗೆ ಅಂದರೆ ಹರಿನಾರಾಯಣನು ಸದಾ ವಜ್ರ ವೈಢೂರ್ಯಗಳನ್ನು ಕಿರೀಟವನ್ನು ಧರಿಸಿರ್ತಾನೆ, ಅತುಲಿತವಾದಂತಹ ಬೆಲೆ ಬಾಳುವ ವಜ್ರ ವೈಢೂರ್ಯಗಳನ್ನು ಧರಿಸಿರ್ತಾನೆ, ಪೀತಾಂಬರವನ್ನು ಹುಟ್ಟಿದ್ದಾನೆ, ವೈಕುಂಠದಲ್ಲಿ ನಾವು ಇರ್ತೇವೆ, ಅಲ್ಲಿ ಯಾವ ಸಂತೋಷ ಸಂಭ್ರಮ ಸಡಗರದಿಂದ ನಾವು ಇರ್ತೇವೆ ಅಂತ ಹೇಳಿ ಲಕ್ಷ್ಮಿಯು ಹೇಳ್ತಾರೆ. ಹಾಗೆ ಹೇಳಿದಾಗ ಪಾರ್ವತಿಗೆ ಹೇಳ್ತಾರೆ, ನೋಡು ನೀನು ನಿನ್ನ ಗಂಡ ಯಾವಾಗಲೂ ಹಾವುಗಳನ್ನು ಧರಿಸಿರ್ತಾನೆ, ಬೂದಿಯನ್ನು ಬಳಿದುಕೊಂಡಿರ್ತಾನೆ, ಸ್ಮಶಾನದಲ್ಲಿ ಇರ್ತಾನೆ, ಕಪಾಲದಲ್ಲಿ ಭಿಕ್ಷೆಯನ್ನು ಬೇಡುತ್ತಾನೆ, ಈ ಎಲ್ಲವನ್ನು ಮಾಡ್ತಾ ಇರ್ತಾನೆ. ಈತನ ಜೊತೆಗೆ ನೀನು ಹೇಗೆ ಸಂತೋಷದಿಂದ ಇರಲು ಸಾಧ್ಯ ಅಂತ ಹೇಳಿ ಕೇಳಿದಾಗ ಆಗ ಪಾರ್ವತಿ ಹೇಳ್ತಾಳೆ, ನಾನು ಶಿವನೆಂದೇ ನಾನು ಪ್ರೀತಿಸಿ ಪೂಜಿಸ್ತಾ ಇದ್ದೇನೆ. ನಾನು ಶಿವನ ಆಸ್ತಿಯನ್ನು ಅಂದರೆ ಐಶ್ವರ್ಯವನ್ನು ಸೊಬಗನ್ನು ನಾನು ಪ್ರೀತಿಸ್ತಾ ಇಲ್ಲ, ನಾನು ಶಿವನನ್ನು ಪ್ರೀತಿಸ್ತಾ ಇದ್ದೇನೆ, ಆತನ ವೈಭೋಗವನ್ನಲ್ಲ. ಕಪಾಲ ಹಿಡಿದು ಆತನು ಭಿಕ್ಷೆಯನ್ನು ಬೇಡುತ್ತಾ ಇದ್ದರೂ ಕೂಡ ಆತನು ಇಡೀ ಜಗತ್ತಿನ ಸಕಲ ಚರಾಚರ ಜೀವಿಗಳಿಗೆ ಅನ್ನವನ್ನು ನೀಡುವಂಥವನಾಗಿದ್ದಾನೆ, ಮತ್ತು ಆತನು ವಿರಾಗಿಯಾಗಿದ್ದಾನೆ, ಈ ಎಲ್ಲ ಸೊಬಗನ್ನು ಕೂಡ ಆತನು ತೊರೆದಿದ್ದಾನೆ. ಸೊ ಆ ಎಲ್ಲವನ್ನು ತೃಣಕ್ಕೆ ಸಮಾನವಾಗಿ ತೊರೆದು ಆತನು ಇರುವುದರಿಂದ, ಆತನ ಶಿವತತ್ವದಲ್ಲಿ ಎಲ್ಲವೂ ಇರುವುದರಿಂದ, ಇಡೀ ಜಗತ್ತೇ ಆತನಲ್ಲಿ ಇರೋದರಿಂದ ಈ ಕ್ಷಣಾರ್ಧದಲ್ಲಿ ಎಲ್ಲವನ್ನು ಕೂಡ ಸೃಷ್ಟಿಸುವ ಲಯ ಮಾಡುವಂತಹ ಶಕ್ತಿ ಇದ್ದರೂ ಕೂಡ ಯಾವುದು ಬೇಡವೆಂದು ಪರಮಾತ್ಮನು ಧ್ಯಾನಿಸುತ್ತಾ ಇರ್ತಾನಲ್ಲ, ಅಂತಹ ಶಿವನೇ ನನಗೆ ಇಷ್ಟ. ಸೊ ಶಿವನಲ್ಲಿ ಇರುವಂತಹ ಶಿವ ತತ್ವವನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ಆದ್ದರಿಂದ ನಾನು ಶಿವತತ್ವವನ್ನು ಪ್ರೀತಿಸಿ ಗೌರವಿಸಿ ಅದರ ಜೊತೆಗೆ ನಾನು ಜೀವನವನ್ನು ಮಾಡ್ತಾ ಇದ್ದೇನೆ, ಆಡಂಬರಗಳ ಮೇಲೆ ಅಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನೋಡಿ, ಇದರಲ್ಲಿ ಎಷ್ಟು ಅತ್ಯದ್ಭುತವಾದಂತಹ ಮಾತಿದೆ. ಹಾಗಾದರೆ ಮಾಮೂಲಿ ಜನಗಳು ಕಿತ್ತಾಡಿಕೊಳ್ಳುವ ಹಾಗೆ, ಹೆಣ್ಣು ಮಕ್ಕಳು ಕಿತ್ತಾಡಿಕೊಳ್ಳುವ ಹಾಗೆ ಲಕ್ಷ್ಮೀ ಪಾರ್ವತಿಯವರು ಮಾತಾಡಿದ್ರು ಅಂತ ಅನ್ಕೋಬೇಡಿ. ಇದು ದೃಷ್ಟಾಂತ ಕಥೆಯನ್ನು ಹೇಳಿದಾಗ ಅದನ್ನು ಲಿಟ್ರಲಿ ಮೀನಿಂಗನ್ನು ತೆಗೆದುಕೊಳ್ಳದೆ ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳದೆ ಅದರಲ್ಲಿರುವಂಥ ಒಂದು ಸಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂದರೆ ಇಲ್ಲಿ ಮನುಷ್ಯನು ಧರಿಸಿರುವಂತಹ ಕಿರೀಟ, ಬಟ್ಟೆ, ವಜ್ರ, ವೈಢೂರ್ಯ, ಆಡಂಬರ, ಅರಮನೆ, ಈ ಸೊಬಗು ಇದನ್ನು ನೋಡುವುದಲ್ಲ. ನಿಜವಾಗಿಯೂ ನೀನು ಗಂಡನನ್ನು ಪ್ರೀತಿಸುವುದಾದರೆ ಗಂಡನ ಅಂತಃಸತ್ವವನ್ನು ಪ್ರೀತಿಸುವಂಥವನಾಗಬೇಕು. ಅವರ ತತ್ವವನ್ನು, ಅವರ ವಿಚಾರವನ್ನು, ಅವರ ಆದರ್ಶಗಳನ್ನು, ಅವರ ಗುಣಗಳನ್ನು ನೀನು ಪ್ರೀತಿಸುವಂತಾಗಬೇಕೇ ಹೊರತು ಈ ಒಂದು ಬಾಹ್ಯವಾದ ಆಡಂಬರಗಳನ್ನು ಕುರಿತಂತೆ ಅಲ್ಲ ಎಂಬುವಂತಹ ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿ ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಹಾಗೆ ಈ ಪರಮಾತ್ಮನ ಸೃಷ್ಟಿಯಾದಂತಹ ಜಗತ್ತಿನ ಸೌಂದರ್ಯಕ್ಕೆ ಮರುಳಾಗಿ ಇದರಲ್ಲೇ ಇದ್ದು ಮುಳುಗಬೇಡಿ, ಇದ್ಯಾವುದು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಇದೆಲ್ಲವನ್ನು ಮಾಡಿ, ಸಮಯ ಬಂದಾಗ, ವಯಸ್ಸು ಬಂದಾಗ, ಹಣ ಬಂದಾಗ ಖಂಡಿತ ಇದೆಲ್ಲವನ್ನು ಮಾಡಿ. ಆದರೆ ಇದೇ ಪುರುಷಾರ್ಥ, ಇದೇ ಸಾಧನೆ, ಇದನ್ನು ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಅಂತ ಹೇಳಿ ನೀವು ಇರಬೇಡಿ. ಇದನ್ನು ಬಿಟ್ಟು ಇದನ್ನು ಮೀರಿದ ಯೋಚನೆಗಳನ್ನು ಮಾಡಿ ಶಾಶ್ವತವಾದಂತಹ ಅನಂತವಾದಂತಹ ಎಂದೆಂದಿಗೂ ದುಃಖ ಆಗದೇ ಇರುವಂತಹ ಆನಂದದ ಕಡೆಗೆ, ಸತ್ ಚಿತ್ ಆನಂದದ ಕಡೆಗೆ ನಿಮ್ಮ ಗಮನ ಹರಿಯಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.